Now I'll be discussing about sensory organs. Sensory organs ಯಾವ್ಯಾವ ನಮ್ಮ ದೇಹದಲ್ಲಿ ಅಂತ ನಿಮ್ಗೆ ಗೊತ್ತಿರಬೇಕು. ಇದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಮಾತ್ರ ರಿಪೀಟೆಡ್ಲಿ ಕೇಳಿದ್ದಾರೆ. ಐ ಸ್ಟ್ರಕ್ಚರ್ ಆಫ್ ಐ ಮತ್ತೆ ಮೆಕ್ಯಾನಿಸಮ್ ಆಫ್ ವಿಷನ್ ಅನ್ನ ಇದನ್ನ ರಿಪೀಟೆಡ್ಲಿ ಇದನ್ನ ಕೇಳಿದ್ದಾರೆ. ಮತ್ತೆ ಅದಲ್ಲದೆ ಸ್ಟ್ರಕ್ಚರ್ ಆಫ್ ಸ್ಕಿನ್ ಅನ್ನ ರಿಪೀಟೆಡ್ಲಿ ಕೇಳಿದ್ದಾರೆ. ದೀಸ್ ಆರ್ ದ ಟೂ ಥಿಂಗ್ಸ್ ಫ್ರಮ್ ದಿಸ್ ಚಾಪ್ಟರ್ ವಿಚ್ ವಿಲ್ ಹ್ಯಾವ್ ಟು ರಿಮೆಂಬರ್. ಮತ್ತೆ ಟಂಗ್ ಬಗ್ಗೆ ಅದು ಟೇಸ್ಟ್ ಬಡ್ಸ್ ಬಗ್ಗೆ ರಿಪೀಟೆಡ್ಲಿ ಕೇಳಿದ್ದಾರೆ. ದೀಸ್ ಆರ್ ದ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಅವು ಯಾವ್ಯಾವು ಮತ್ತೆ ಅದರ ಯಾವ ತರ ಫಂಕ್ಷನ್ ಮಾಡ್ತವೆ ಅನ್ನೋದನ್ನ ಬ್ರೀಫ್ ಆಗಿ ನೋಡೋಣ. ಸೊ ವಾಟ್ ಆರ್ ಸೆನ್ಸಸ್ are means of detecting and interpreting stimuli of the external environment. ನಮ್ಮ ದೇಹದ ಹೊರಗಡೆಯ ಎನ್ವಿರಾನ್ಮೆಂಟ್ ಅಲ್ಲಿ ಬೇರೆ ಬೇರೆ ಸ್ಟಿಮ್ಯುಲಸ್ ಇರ್ತವೆ. ಟಚ್ ಆಗಬಹುದು, ಕಣ್ಣಿಗೆ ಕಾಣಬಹುದು, ಅಥವಾ ಕೇಳಿಸಬಹುದು, ಅಥವಾ ಟೇಸ್ಟ್ ಇರಬಹುದು. ಇವೆಲ್ಲ ಏನು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ವಿಲ್ ಗಿವ್ ಅ ಸ್ಟಿಮ್ಯುಲಸ್. ಅಂದ್ರೆ ಇಟ್ ಈಸ್ ಅ ಮೀನ್ಸ್ ಆಫ್ ಡಿಟೆಕ್ಟಿಂಗ್ ಅಂಡ್ ಇಂಟರ್ಪ್ರೆಟಿಂಗ್ ಸ್ಟಿಮ್ಯುಲೈ ಆಫ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇದು ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ದಿಸ್ ಐ ಆಮ್ ಟಚಿಂಗ್. ನಾನು ಯಾವುದೋ ಒಂದು ಟೇಸ್ಟ್ ನೋಡ್ತೀನಿ. ಟೇಸ್ಟ್ ಇಸ್ ಅ ಸೆನ್ಸ್. ನಮಗೆ ಹೊರಗಡೆ ಸ್ಮೆಲ್, ಏನೋ ವಾಸನೆ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಟ್ಟದಾಗಿರೋ ಸ್ಮೆಲ್ ಬರ್ಬೋದು, ಅಥವಾ ಸುಡ್ತಿರೋ ಸ್ಮೆಲ್ ಬರ್ಬೋದು. ನಾವು ಎಲ್ಲೋ ದೂರ ಕೂತ್ಕೊಂಡ್ರು ಎಲ್ಲೋ ಏನೋ ಬರ್ನ್ ಆಗ್ತಾ ಇದೆ, ಏನೋ ಸುಡ್ತಾ ಇದೆ ಅಂತ ಅನ್ನೋದು ನಮಗೆ ಸೆನ್ಸ್ ಆಗತ್ತೆ. ನಮ್ಗೆ ಎಲ್ಲೋ ಒಂದು ನಾವು ಏನೋ ಒಂದು ಕೇಳಿಸತ್ತೆ, ಅಥವಾ ಏನೋ ಒಂದು ಶಬ್ದ ಕೇಳಿಸತ್ತೆ ಅನ್ಕೊಳ್ಳಿ. ಯಾರು ನಡ್ಕೊಂಡ್ ಬಂದಿರೋ ಶಬ್ದ ಕೇಳಿಸತ್ತೆ, ನೀವು ಯಾರೋ ಬರ್ತಾ ಇದ್ದಾರೆ. ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಇಂಟರ್ಪ್ರೆಟ್ ಎಕ್ಸ್ಟರ್ನಲ್, ಡಿಟೆಕ್ಟ್ ಅಂಡ್ ಇಂಟರ್ಪ್ರೆಟ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಫಸ್ಟ್ ಡಿಟೆಕ್ಷನ್ ಆಗತ್ತೆ, ಏನೋ ನಡೆಯೋ ಶಬ್ದ ಕೇಳಿಸತ್ತೆ, ನಮಗೆ ಡಿಟೆಕ್ಟ್ ಆಗತ್ತೆ ಎಲ್ಲಿಂದ, ಕಿವಿಯಿಂದ. ಅದನ್ನ ಇಂಟರ್ಪ್ರೆಟ್ ಮಾಡೋದು ಬ್ರೈನ್. ಸೊ ಈ ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗಳನ್ನ ಇಂಟರ್ಪ್ರೆಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು, ಸೆನ್ಸ್ ಆರ್ಗನ್ಸ್. ದೀಸ್ ಆರ್ ದ ಸೆನ್ಸ್ ಆಫ್ ಟೇಸ್ಟ್, ಸೈಟ್ ಅಂದ್ರೆ ಕಣ್ಣು, ಹಿಯರಿಂಗ್ ಕೇಳಿಸೋದು, ಟಚ್ ಮುಟ್ಟೋದು, ಸ್ಮೆಲ್. ಸೊ ನೀವು ಬರೀ ಕೇವಲ ಇದನ್ನು ಬೈಹಾರ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಕೇವಲ ಕುತ್ಕೊಂಡು ಯೋಚನೆ ಮಾಡಿದ್ರೆ ಸಾಕು. ಯಾವ ಸೆನ್ಸಸ್ ಏನು, ಸ್ಮೆಲ್ಲು, ಟೇಸ್ಟು, ಕಣ್ಣಿಗೆ ಕಾಣಿಸೋದು, ವಿಷನ್, and then hearing. These are the senses of our body. A sensory organ is a specialized organ that allows for the reception of stimulus. It is a specialized organ that helps in the reception of a stimulus. Stimulus anna grahisi formation of an impulse. adanna aa stimulus anna namma brain ಗೆ ಇನ್ಫಾರ್ಮೇಶನ್ ಕಳಿಸೋದು, ಫಾರ್ಮೇಶನ್ ಆಫ್ ಇಂಪಲ್ಸ್ ಅಂಡ್ ಇಟ್ಸ್ ಟ್ರಾನ್ಸ್ಮಿಷನ್. ಕಣ್ಣು ಏನ್ ಮಾಡುತ್ತೆ, ವಿಷನ್ ಅನ್ನ ತಗೊಂಡು ಬ್ರೈನಿಗೆ ಅದು ಇಂಟರ್ಪ್ರೆಟ್ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಕಾಣಿಸುತ್ತೆ. ಸೊ ನಾ ಇದನ್ನ ನೋಡ್ತಾ ಇವಾಗ ಮುಂದ್ಗಡೆ ಕ್ಯಾಮ್ರಾ ಕಡೆಗೆ ನೋಡ್ತಾ ಇದ್ದೀನಿ. ನನ್ನ ಬ್ರೈನು, ನನ್ನ ಕಣ್ಣುಗಳು ಇಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳ್ತಾವೆ. ಸೊ ಅಂದ್ರೆ ಈ ತರ ಸ್ಟ್ರಕ್ಚರ್ ಇದೆ ಅಂತ ಹೇಳ್ತಾವೆ. ಈ ತರ ಒಂದು ಲೆನ್ಸ್ ಇದೆ, ಈ ತರ ಇದೆ ಅಂತ ನನ್ನ ಕಣ್ಣುಗಳು ನೋಡಿ ಬ್ರೈನಿಗೆ ಕಳಿಸ, ನನ್ನ ಬ್ರೈನ್ ಓಹೋ ಇದು ಕ್ಯಾಮ್ರಾ ಅಂತ ಡಿಸೈಡ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ದೀಸ್ ಆರ್ ದ ವೇಸ್, ದೀಸ್ ಆರ್ ಸ್ಪೆಷಲೈಸ್ಡ್ ಆರ್ಗನ್ಸ್ ದಟ್ ಅಲೋಸ್ ಫಾರ್ ರಿಸೆಪ್ಷನ್ ಆಫ್ ಸ್ಟಿಮ್ಯುಲಸ್. ರಿಸೆಪ್ಷನ್ ಆಫ್ ಸ್ಟಿಮ್ಯುಲಸ್. ಸ್ಟಿಮ್ಯುಲಸ್ ನ ತಗೊಳ್ತಾವೆ, ಅವಕ್ಕೇನು ಇಂಟರ್ಪ್ರಿಟೇಷನ್ ಬರೋಲ್ಲ, ಕಣ್ಣಿಗೆ ಏನು ಗೊತ್ತಾಗಲ್ಲ ಅದು ಏನಂತ ಹೇಳಿ. ಅದನ್ನ ಏನಿದೆ ಅದನ್ನ ತಗೊಂಡು ಮೇಲ್ಗಡೆ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡ್ತವೆ. ಬ್ರೈನ್ ಅದನ್ನ ಇಂಟರ್ಪ್ರೆಟ್ ಮಾಡುತ್ತೆ. ಸೆನ್ಸ್ ಆರ್ಗನ್ಸ್ ಆರ್ ಐಸ್, ears, olfactory organs ಅಂದ್ರೆ smell, nose that is in your nose, taste buds on your tongue and skin. So these are the sense organs of our body about which you should know. ನಿಮಗೆ ಗೊತ್ತಿರಬೇಕಾದ ಸೆನ್ಸ್ ಆರ್ಗನ್ಸ್ ಇವೆಲ್ಲ. ಸೊ ಸ್ಟ್ರಕ್ಚರ್ ಆಫ್ ಐ ಅನ್ನ ಪದೇ ಪದೇ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ಸ್ಟ್ರಕ್ಚರ್ ಆಫ್ ಐ ಯಾವ ತರ ತೆಗಿಬೇಕು, ಯಾವ ತರ ಅದನ್ನ ಬಿಡಿಸ್ಬೇಕು, ಡ್ರಾ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸ್ಟ್ರಕ್ಚರ್ ಆಫ್ ಐ, ದಿಸ್ ಇಸ್ ಹೌ ಎ ಸ್ಟ್ರಕ್ಚರ್ ಆಫ್ ಐ. ದಿಸ್ ಈಸ್ ಎ ಕಾಂಪ್ಲಿಕೇಟೆಡ್ ಪಿಕ್ಚರ್. ದಿಸ್ ಇಸ್ ಅ ಸಿಂಪಲ್ ಪಿಕ್ಚರ್ ಅನ್ನ ನಾನು ನಿಮ್ಗೆ ಹಾಕಿದ್ದೀನಿ. ಈಗ ಕಣ್ಣಲ್ಲಿ ಮುಂದೆ ದೀಸ್ ಪ್ಯೂಪಿಲ್, ಕಣ್ಣಲ್ಲಿ ಕಣ್ಣು ಗುಡ್ಡಿ ಅಂತ ಹೇಳ್ತೀವಿ, ಒಂದು ಹೋಲ್ ಇರುತ್ತೆ, ಅದಕ್ಕೆ ನಾವು ಪ್ಯೂಪಿಲ್ ಅಂತ ಹೇಳ್ತೀವಿ. ಅದರ ಹಿಂದ್ಗಡೆ ಲೆನ್ಸ್ ಇರುತ್ತೆ, ಅದರ ಮೇಲ್ಗಡೆ ಕಾರ್ನಿಯಾ ಇರುತ್ತೆ. ಸೊ ಅಂಡ್ ಇಲ್ಲಿ ಐರಿಸ್ ಅಂತ ಹೇಳ್ತೀವಿ. ಈ ಕಪ್, ಈ ಸರ್ಕಲ್ ಏನಿರತ್ತಲ್ಲ ಇದಕ್ಕೆ ನಾವು ಐರಿಸ್ ಅಂತ ಹೇಳ್ತೀವಿ. ಐರಿಸ್ ಮಧ್ಯೆ ಪ್ಯೂಪಿಲ್ ಇರುತ್ತೆ. ಸೊ ಐರಿಸ್ ಮಧ್ಯಕ್ಕೆ ಪ್ಯೂಪಿಲ್ ಇರುತ್ತೆ, ಆ ಹೋಲಿಗೆ ಪ್ಯೂಪಿಲ್ ಅಂತ ಹೇಳ್ತೀವಿ.
ಆ ಸ್ಟ್ರಕ್ಚರಿಗೆ ನಾವು ಐರಿಸ್ ಅಂತ ಹೇಳ್ತೀವಿ. ಅಂಡ್ ಐರಿಸ್ ಹಿಂದ್ಗಡೆ ಲೆನ್ಸ್ ಇರುತ್ತೆ. ಸೊ ದಿಸ್ ಈಸ್ ಅಂಡ್ ಬ್ಯಾಗ್ ಇಲ್ಲಿ ಒಂದು ಸ್ಕ್ರೀನ್ ಇರುತ್ತೆ, ಇದಕ್ಕೆ ನಾವು ರೆಟಿನಾ ಅಂತ ಹೇಳ್ತೀವಿ. ಆ ರೆಟಿನಾ ಮೇಲೆ ಬಿದ್ದ ಇಂಪಲ್ಸ್ ಅನ್ನ ಜನರೇಟ್ ಮಾಡಿ ನರ್ವ್ ಥ್ರೂ ಆಪ್ಟಿಕ್ ನರ್ವ್, ನಾವು ಎಲ್ಲಿ ನೋಡಿದ್ವಿ, ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ನರ್ವಸ್ ಸಿಸ್ಟಮ್ ಚಾಪ್ಟರ್ ಅಲ್ಲಿ ನೋಡಿದೀವಿ. ಆಪ್ಟಿಕ್ ನರ್ವ್ ಇಸ್ ಒನ್ ಆಫ್ ದ ಕ್ರೇನಿಯಲ್ ನರ್ವ್. ಸೊ ಅದನ್ನು ಏನ್ ಮಾಡುತ್ತೆ, ಇಂಪಲ್ಸ್ ಬ್ರೈನಿಗೆ ತಗೊಂಡು ಹೋಗುತ್ತೆ. Light enters the eye, the amount of which is controlled by the iris is bent slightly by the cornea. So light, it enters the eye yaudu, and the amount of light is controlled by the iris. Na gundike naven ಕಣ್ಣು ಗುಡ್ಡಿ ಅಂತ ಏನ್ ಹೇಳ್ತೀವಲ್ಲ, ಕಪ್ಪು ಕಾಣತ್ತಲ್ಲ ಒಳಗಡೆ, ದಟ್ ಈಸ್ ದ ಐರಿಸ್. ಅದು ಒಂದು ಸರ್ಕ್ಯುಲರ್ ಆಗಿರುತ್ತೆ, ಅದ್ರ ಮಧ್ಯಕ್ಕೆ ಹೋಲ್ ಇರುತ್ತೆ, ಪ್ಯೂಪಿಲ್ ಅಂತ ಹೇಳ್ತೀವಿ. ಕತ್ಲಿದ್ದಾಗ ಅದು ಪ್ಯೂಪಿಲ್ ದೊಡ್ಡದು ಕಾಣತ್ತೆ ನಿಮಗೆ, ಅಂದ್ರೆ ದೊಡ್ಡದಾಗತ್ತೆ. ಅಂದ್ರೆ ಐರಿಸ್ ಏನ್ ಮಾಡ್ತವೆ, ಲೈಟ್, ಎಕ್ಸ್ಟರ್ನಲ್ ಲೈಟ್ ಮುಖಾಂತರ ಅದು ದೊಡ್ಡದು, ಆ ಹೋಲನ್ನ ಚಿಕ್ಕದು ಅಥವಾ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ಸೊ ಜಾಸ್ತಿ ಲೈಟ್ ಇದ್ದಾಗ ಆ ಹೋಲ್ ಚಿಕ್ಕದಾಗತ್ತೆ, ಲೈಟ್ ಕಮ್ಮಿ ಇದ್ದಾಗ ಹೋಲ್ ದೊಡ್ಡದಾಗತ್ತೆ. Light enters the eye. This is mechanism of sight or how the eye works. ನೆನಪಿಟ್ಕೋಬೇಕಾ ಒಂದೊಂದು ಸ್ಟೆಪ್. Light enters the eye, amount of which is controlled by the iris. Iris ಅದನ್ನ ಕಂಟ್ರೋಲ್ ಮಾಡುತ್ತೆ. It is slightly bent by the cornea. ಅದರ ಮುಂದಕ್ಕೆ ಕಾರ್ನಿಯಾ ಏನಿರತ್ತಲ್ಲ, ಆ ಲೈಟ್ ಅನ್ನ ಚೂರ್ ಬೆಂಡ್ ಮಾಡುತ್ತೆ ಅದನ್ನ. It is focused by the lens controlled by the ciliary muscles. ಇದು ಲೆನ್ಸ್ ಏನದಲ್ಲ, this lens will focus the light. ನೀವು ಕ್ಯಾಮ್ರಾ ನೋಡ್ಬೋದು, ಈ ತರ ನೀವು ಏನು ಫೋಕಸ್ ಮಾಡ್ತಾ ಇರ್ತೀರ, ಮುಂದಕ್ಕೆ ಹಿಂದಕ್ಕೆ ಅಂದ್ರೆ ಟು ಪಾಯಿಂಟ್ ಅಟ್ ದ ಸ್ಟ್ರಕ್ಚರ್, ಕ್ಲಿಯರ್ ವಿಷನ್ ಬರೋ ತನಕನೂ ನೀವು ಅದನ್ನ ಫೋಕಸ್ ಮಾಡ್ತಾ ಇರ್ತೀರಿ. ಸೊ ಆ ಫೋಕಸ್ ಈಸ್ ಕಾಲ್ಡ್ ಎ ಸೀಲಿಯರಿ ಮಸಲ್. ಏನೋ ಆ ಫೋಕಸ್ಸಿಗೆ ನಾವು ಸೀಲಿಯರಿ ಮಸಲ್ ಅಂತ ಹೇಳ್ತೀವಿ. ಸೊ ಆ ಲೆನ್ಸ್ ಇರುತ್ತಲ್ಲ, ನಮ್ಮ ಕಣ್ಣು ಒಳಗಡೆನೂ ಒಂದು ಲೆನ್ಸ್ ಇರುತ್ತೆ, ಇಲ್ಲಿ ಸೀಲಿಯರಿ ಮಸಲ್ಸ್ ಇರ್ತಾವೆ. ಈ ಸೀಲಿಯರಿ ಮಸಲ್ಸ್ ನೀವು ನೋಡಿ, ಈ ಸೀಲಿಯರಿ ಮಸಲ್ಸ್ ಆರ್ ದ ಫೋಕಸ್. ಏನೋ ದಿಸ್ ಇದು ನಾವು ಏನ್ ಫೋಕಸ್ ಮಾಡ್ತೀವಲ್ಲ, ನಮಗೆ ಕ್ಲಿಯರ್ ಸ್ಟ್ರಕ್ಚರ್ ಬರೋವರೆಗೂ ಫೋಕಸ್ ಮಾಡೋದು, ಆ ಲೆನ್ಸ್ ನ ಅಡ್ಜಸ್ಟ್ ಮಾಡೋ ಕೆಲಸ ಸೀಲಿಯರಿ ಮಸಲ್ಸ್. ಆನ್ ದ ರೆಟಿನಾ, ರಾಡ್ಸ್ ಅಂಡ್ ಕೋನ್ಸ್ ಕನ್ವರ್ಟ್ ಲೈಟ್ ಇಂಟು ನರ್ವ್ ಇಂಪಲ್ಸ್ ಕ್ಯಾರಿಂಗ್ ಇಮೇಜ್ ಟು ದ ಬ್ರೈನ್. ಹಿಂದ್ಗಡೆ ರೆಟಿನಾ ಏನಿರತ್ತಲ್ಲ, ಈ ರೆಟಿನಾದಲ್ಲಿ ದೇರ್ ಆರ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ರಾಡ್ಸ್ ಅಂಡ್ ಕೋನ್ಸ್. ಮೆಕ್ಯಾನಿಸಮ್ ಆಫ್ ವಿಷನ್ ಇಸ್ ಎಂಟೈರ್ಲಿ ಅಗೇನ್ ಎ ಟಾಪಿಕ್ ವಿಚ್ ಯು ಮೇ ಲರ್ನ್ ಮೋರ್ ಇನ್ ಫಿಸಿಯಾಲಜಿ. ಸೊ ಲೈಟ್ ಬಿದ್ದ ತಕ್ಷಣ ಈ ಲೈಟ್ ಅನ್ನ ನರ್ವ್ ಇಂಪಲ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾವುದು, ರಾಡ್ಸ್ ಅಂಡ್ ಕೋನ್ಸ್. ದೀಸ್ ಆರ್ ಸ್ಪೆಷಲೈಸ್ಡ್ ಸೆಲ್ಸ್ ಇನ್ ದ ರೆಟಿನಾ. ದೇ ಕನ್ವರ್ಟ್ ಲೈಟ್ into nerve impulses. The brain interprets the images from both the eyes, forming a composite image. ಎರಡೂ ಕಣ್ಣುಗಳಿಂದ ಬಂದ ಇನ್ಫಾರ್ಮೇಶನ್ ಅನ್ನ ಬ್ರೈನ್ ಇಂಟರ್ಪ್ರೆಟ್ ಮಾಡಿ ಒಂದು ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ದಿಸ್ ಈಸ್ ಹೌ an eye works. ಫಸ್ಟ್ ಏನು, ಲೈಟ್ ಎಂಟರ್ಸ್ ದ ಐ ಥ್ರೂ ದ ಪ್ಯೂಪಿಲ್. ಈ ಪ್ಯೂಪಿಲ್ ಅಂದ್ರೆ ಈ ತೂತು, ವಿಚ್ ದ ಸೈಜ್ ಆಫ್ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಏನು, ಐರಿಸ್. ಐರಿಸ್ ಅಂದ್ರೆ ಇದು ಕಣ್ಣುಗುಡ್ಡಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ಜಾಸ್ತಿ ಲೈಟ್ ಹೋಗ್ಬೇಕು, ಕಮ್ಮಿ ಲೈಟ್ ಹೋಗ್ಬೇಕು. ಜಾಸ್ತಿ ಬಿಸಿಲಿದ್ದಾಗ ಚಿಕ್ಕದಾಗಿ ಕಮ್ಮಿ ಲೈಟ್ ಅನ್ನ ಕಮ್ಮಿ ಎಂಟ್ರಿ ಕೊಡುತ್ತೆ. ಏನು, ಕತ್ಲಿದ್ದಾಗ ದೊಡ್ಡದಾಗಿ ಜಾಸ್ತಿ ಲೈಟ್ ಅನ್ನ ಎಂಟ್ರಿ ಕೊಡುತ್ತೆ. ಸೊ ಲೈಟ್ ಎಂಟರ್ಸ್ ದ ಐ ಅಂಡ್ ದೆನ್ ಲೆನ್ಸ್ ಈಸ್ ಕಂಟ್ರೋಲ್ಡ್ ಬೈ ciliary muscles. Ciliary muscles are nothing but focus in a camera. ಸೊ ಆ ಲೆನ್ಸ್ ನ ಸೈಜ್ ಅನ್ನ ಫೋಕಸ್ ಚೇಂಜ್ ಮಾಡೋದು, ಸೀಲಿಯರಿ ಮಸಲ್ಸ್ ಚೇಂಜ್ ಮಾಡಿ ಆ ಲೈಟ್ ರೇಸು ಲೆನ್ಸ್ ಮುಖಾಂತರ ರೆಟಿನಾ ಮೇಲೆ ಬೀಳೋ ತರ ಮಾಡ್ತವೆ. ಸೊ ಅದ ರೆಟಿನಾ ಮೇಲೆ ಲೈಟ್ ಬಿದ್ದ ತಕ್ಷಣ ಲೈಟ್ ಈಸ್ ಕನ್ವರ್ಟೆಡ್ ಇಂಟು ಇಂಪಲ್ಸಸ್, ನರ್ವಸ್ ಇಂಪಲ್ಸಸ್, ಎಲೆಕ್ಟ್ರಿಕಲ್ ಇಂಪಲ್ಸಸ್ with the help of specialized cells called rods and cones. ರೆಟಿನಾದಲ್ಲಿ ಸ್ಪೆಷಲೈಸ್ಡ್ ಸೆಲ್ಸ್ ಇರ್ತವೆ, ರಾಡ್ಸ್ ಅಂಡ್ ಕೋನ್ಸ್. ದೇ ಕನ್ವರ್ಟ್ ಲೈಟ್ ಇಂಟು ನರ್ವ್ ಇಂಪಲ್ಸ್ ಅಂಡ್ ಸೆಂಡ್ ದ ಇನ್ಫಾರ್ಮೇಶನ್ ಟು ಬ್ರೈನ್. ಬ್ರೈನ್ ಏನ್ ಮಾಡತ್ತೆ, ಒಂದೇ ಕಣ್ಣಿಂದ ಇನ್ಫಾರ್ಮೇಶನ್ ತಗೊಳ್ಳಲ್ಲ, ಎರಡೂ ಕಣ್ಣುಗಳಿಂದ ಇನ್ಫಾರ್ಮೇಶನ್ ತಗೊಂಡು ಅದನ್ನ ಇಂಟರ್ಪ್ರೆಟ್ ಮಾಡುತ್ತೆ. ಫಾರ್ಮೇಶನ್ ಆಫ್ ಇಮೇಜ್ ಸಿಂಪಲ್ ಆಗಿ ನೋಡ್ಬೇಕಂದ್ರೆ, ದಿಸ್ ಈಸ್ ಒನ್ ಆಬ್ಜೆಕ್ಟ್ ಏನ್ ಮಾಡುತ್ತೆ, ಅದರಿಂದ ರೇಸ್ ಹೋಗಿ ಈ ಲೆನ್ಸ್ ಮುಖಾಂತರ ರೇಸ್
ರೆಟಿನಾ ಮೇಲೆ ಬೀಳ್ತವೆ, ಇನ್ವರ್ಟೆಡ್ ಇಮೇಜ್ ಆಗ್ತದೆ, ಬಟ್ ಅವರ್ ರೆಟಿನಾ ವಿಲ್ interpret it as straight image. This ರಿಫ್ರಾಕ್ಟರಿ ಲೆನ್ಸ್ ಇವೆಲ್ಲ ನೀವು 8th 9th 10th ಫಿಸಿಕ್ಸ್ ಅಲ್ಲಿ ನೋಡಿರ್ತೀರಿ ನೀವು. ದಿಸ್ ಇಸ್ ಹೌ ಇಟ್ ಈಸ್. ದಿಸ್ ಸೀಲಿಯರಿ ಮಸಲ್ ಏನ್ ಮಾಡುತ್ತೆ, ಈ ಲೆನ್ಸ್ ಸೈಜ್ ಅನ್ನ ದೊಡ್ಡದು ಅಥವಾ ಚಿಕ್ಕದು ಜಗ್ ಹಿಡ್ಕೊಂಡ್ರೆ ಲೆನ್ಸ್ ಚಿಕ್ಕದಾಗತ್ತೆ, ಅದನ್ನ ಲೂಸ್ ಬಿಟ್ರೆ ಲೆನ್ಸ್ ದೊಡ್ಡದಾಗತ್ತೆ. ಸೊ ದಿಸ್ ಈಸ್ ಹೌ, ಈ ಲೆನ್ಸ್ ದಪ್ಪ ಆಗಿದೆ ಲೂಸ್ ಆದಾಗ, ದಿಸ್ ಈಸ್ ಲೆನ್ಸ್ ಚಿಕ್ಕದಾಗಿದೆ ಜಗ್ ಹಿಡಿದಾಗ. ಸೊ ದಿಸ್ ಈಸ್ ಹೌ ಇಟ್ ಕಂಟ್ರೋಲ್ಸ್ ಸೀಲಿಯರಿ ಮಸಲ್ಸ್. ಇವೆಲ್ಲ ಸೀಲಿಯರಿ ಮಸಲ್ಸ್ ಇವು ಕಣ್ಣುಗುಡ್ಡಿ ದೊಡ್ಡದಾಗಿದೆ ಯಾವಾಗ, ವೆನ್ ಯು ವಾಂಟ್ ಮೋರ್ ಲೈಟ್ ಟು ಎಂಟರ್, ವೆನ್ ಯು ವಾಂಟ್ ಲೆಸ್ ಲೈಟ್ ಟು ಎಂಟರ್, ದೆನ್ ಕಣ್ಣುಗುಡ್ಡಿ ಚಿಕ್ಕದಾಗಿದೆ. ಸೊ ದಿಸ್ ಈಸ್ ಹೌ ಇಟ್ ಇಸ್ ಡನ್. ಸಿಂಪಲ್ ಆಗಿ ಐ ಡಿಫೆಕ್ಟ್ಸ್ ಯಾವುವು, ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ, ಅದಕ್ಕೆ ಮಯೋಪಿಯಾ ಅಂತ ಹೇಳ್ತೀವಿ. ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ a short-sighted person can view close objects clearly but distant objects are out of focus. ಸಮೀಪ ಇರೋದನ್ನ ಮಾತ್ರ ಕಾಣುತ್ತೆ, ದೂರ ಇರೋದು ಕಾಣಲ್ಲ, ಅದಕ್ಕೆ ಶಾರ್ಟ್ ಸೈಟೆಡ್ನೆಸ್. ಲಾಂಗ್ ಸೈಟೆಡ್ನೆಸ್ ಅಂದ್ರೆ ದೂರ ಇರೋದು ಕಾಣುತ್ತೆ, ಸಮೀಪ ಇರೋದು ಕಾಣಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಲಾಂಗ್ ಸೈಟೆಡ್ನೆಸ್. ಡಿಸ್ಟೆನ್ಸ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಬಟ್ ಕ್ಲೋಸ್ ಆಬ್ಜೆಕ್ಟ್ಸ್ ಆರ್ ಔಟ್ ಆಫ್ ಫೋಕಸ್. ಎದಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ, ವಿಚಾರದ ಬೇಸಿಕ್ ಐ ಡಿಫೆಕ್ಟ್ಸ್ ಅಂತ ಕೇಳಿದ್ದಾರೆ, ಅದಕ್ಕೆ ನಾನು ಇದನ್ನು 2 ಬೇಸಿಕ್ ಸೈಡ್ ಎಫೆಕ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್ ಸೆನ್ಸ್ ಆರ್ಗನ್ ಈಸ್ ಇಯರ್. ಇಯರ್ ಹ್ಯಾಸ್ ಗಾಟ್ 2 ಮೇಜರ್ ಫಂಕ್ಷನ್ಸ್. ಏನೇನು ಇಯರ್ದ ಫಂಕ್ಷನ್ಸ್? ಒನ್ ಈಸ್ ಹಿಯರಿಂಗ್, ದ ಅದರ್ ಒನ್ ಈಸ್ ಬ್ಯಾಲೆನ್ಸ್. ಹಿಯರಿಂಗ್ ಹೆಂಗೆ, ಡಿಟೆಕ್ಷನ್ ಆಫ್ ವೈಬ್ರೇಷನ್, ದೇರ್ ಫ್ರೀಕ್ವೆನ್ಸಿ ಅಂಡ್ ಆಂಪ್ಲಿಟ್ಯೂಡ್. ಸೊ ಕೇಳಿಸೋದು ಒಂದು, ಬ್ಯಾಲೆನ್ಸ್ ನಮ್ಮ ದೇಹವನ್ನ ಬ್ಯಾಲೆನ್ಸ್ ಮಾಡೋದು ಇನ್ನೊಂದು. ಸೊ 2 ಕೆಲಸ ಈ ಇಯರ್ದು. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಇಯರ್ ಅಂತ ಕೇಳಿದಾರೆ ಅಷ್ಟೇ, ಜಾಸ್ತಿ ಏನು ಕೇಳಿಲ್ಲ ಈ ಟಾಪಿಕ್ ಇಂದ. ಸೊ ಡೈರೆಕ್ಷನ್ ಆಫ್ ಮೋಷನ್, ಆಕ್ಸಲರೇಷನ್, ಹೆಡ್ ಪೊಸಿಷನ್. ಸೊ ಇವನ್ ಕಣ್ಣು ಮುಚ್ಚಿದ್ರು ಕೂಡ ನಮ್ಮ ಕಿವಿಯಲ್ಲಿ ಸೆಮಿ ಸರ್ಕ್ಯುಲರ್ ಕೆನಲ್ಸ್ ಅಂತ ಇರ್ತವೆ. ದೀಸ್ ವಿಲ್ ಡಿಟೆಕ್ಟ್ ದ ಸರ್ಫೇಸಸ್ ಅಂಡ್ ನೋಡಿ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಸೊ ಇಟ್ ಈಸ್ ಡಿವೈಡ್ ಇಂಟು 3 ಸೆಕ್ಷನ್ಸ್: ಔಟರ್ ಇಯರ್, ಮಿಡ್ಲ್ ಇಯರ್ ಅಂಡ್ ಇನ್ನರ್ ಇಯರ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಇಯರ್? 2 ಫಂಕ್ಷನ್ಗಳು ಇಯರ್ದು. ಒಂದು ಹಿಯರಿಂಗ್, ದ ಅದರ್ ಒನ್ ಇಸ್ ಬ್ಯಾಲೆನ್ಸ್. ಸೊ ದಿಸ್ ಈಸ್ ದ ಔಟರ್ ಇಯರ್, ಹೊರಗಡೆ ಕಾಣೋದು. ದೆನ್ ದಿಸ್ ಈಸ್ ದ ಮಿಡಲ್ ಇಯರ್ ಅಂಡ್ ದಿಸ್ ಈಸ್ ದ ಇನ್ನರ್ ಇಯರ್. ಇನ್ನರ್ ಇಯರ್ ಅಲ್ಲಿ ಅಗೇನ್ ದೇರ್ ಆರ್ ವೇರಿಯಸ್ ಸೆಮಿ ಸರ್ಕ್ಯುಲರ್ ಕೆನಲ್ಸ್. ದೀಸ್ ಹೆಲ್ಪ್ ಇನ್ ದ ಮೇಂಟೆನೆನ್ಸ್ ಆಫ್ ಬ್ಯಾಲೆನ್ಸ್. ದೀಸ್ ಆರ್ ದ 3 ಬೋನ್ಸ್, ಸ್ಮಾಲೆಸ್ಟ್ ಬೋನ್ಸ್ ಆಫ್ ದ ಬಾಡಿ. ಅತಿ ಚಿಕ್ಕದ ಬೋನ್ಸ್ ಯಾವ್ಯಾವ ನಮ್ಮ ದೇಹದಲ್ಲಿ ಅಂದ್ರೆ ಇವು 3. ಅವು 3 ಯಾವುವು? HAS, ಹ್ಯಾಮರ್, ಆನ್ವೆಲ್ ಅಂಡ್ ಸ್ಟಿರಪ್. ಸ್ಟೇಪೀಸ್ ಅಂತಾನು ಹೇಳ್ತೀವಿ. ದೀಸ್ ಆರ್ 3 bones. This will help in the hearing process. This will help in the balance process. Hearing ಮತ್ತೆ balance. This information is taken to the brain via 8th cranial nerve. That is vestibulocochlear nerve will take the information. Next sense organ ಯಾವುದು? Skin. Function of the skin ಏನು ಅಂತ ಪದೇ ಪದೇ ಕೇಳಿದ್ದಾರೆ. Draw a neat structure of the skin ಅಂತ ಪದೇ ಪದೇ ಕೇಳಿದ್ದಾರೆ. So that is why a simple image of the skin I have included in this slide. Skin is the outer layer of the vertebrate animals. Its major functions are protection, ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಟೆಂಪರೇಚರ್ ರೆಗ್ಯುಲೇಷನ್ ಅಂಡ್ ಟು ಆಕ್ಟ್ ಆಸ್ ಸೆನ್ಸ್ ಆರ್ಗನ್. ಏನು? ಪ್ರೊಟೆಕ್ಟ್ ಮಾಡಲಿಕ್ಕೆ, ಟೆಂಪರೇಚರ್ ರೆಗ್ಯುಲೇಟ್ ಮಾಡಲಿಕ್ಕೆ. ಚಳಿ ಇದ್ದಾಗ ಟೆಂಪರೇಚರ್ ರೆಗ್ಯುಲೇಟ್ ಮಾಡುತ್ತೆ, ಬಿಸಿ ಗಾಳಿದ್ದಾಗ ಬೆವರು ಬಂದು ನಮ್ಮ ದೇಹವನ್ನು ಕೂಲ್ ಮಾಡುತ್ತೆ. ಸೊ ಅಂಡ್ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಎ ಸೆನ್ಸ್ ಆರ್ಗನ್, ನಮ್ಮ ಟಚ್ ಸೆನ್ಸೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಕಿನ್. 2 ಲೇಯರ್ಸ್ ಆಫ್ ದ ಸ್ಕಿನ್ ಯಾವುದು? ಎಪಿಡರ್ಮಿಸ್ ಮತ್ತೆ ಡರ್ಮಿಸ್. ದಿಸ್ ಇಸ್ ಎಪಿಡರ್ಮಿಸ್, ದಿಸ್ ಇಸ್ ಡರ್ಮಿಸ್. ದೀಸ್ ಆರ್ ದ 2 ಲೇಯರ್ಸ್ ಆಫ್ ದ ಸ್ಕಿನ್. ಮತ್ತೆ ನೋಡೋಣ. ಎಪಿಡರ್ಮಿಸ್ ಇಸ್ ದ ಔಟರ್ ರಿನ್ಯೂವೇಬಲ್ ಲೇಯರ್ ಆಫ್ ದ ಸ್ಕಿನ್. ಹೊರಗಡೆ ಲೇಯರು ಎಪಿಡರ್ಮಿಸ್. ನೆಕ್ಸ್ಟ್ ಕಮ್ಸ್ ದ ಮಾಲ್ಪೀಜಿಯನ್ ಲೇಯರ್. ದಿಸ್ ಇಸ್ ದ ಎಪಿಡರ್ಮಿಸ್ ಅಲ್ಲಿ ದಿಸ್ ಹೋಲ್ ಥಿಂಗ್ ಇಸ್ ಕಾಲ್ಡ್ ಎಪಿಡರ್ಮಿಸ್. ಅದರಲ್ಲಿ 3 ಲೇಯರ್ಗಳು. ಒಂದು ಮಾಲ್ಪೀಜಿಯನ್ ಲೇಯರ್, ಒಂದು ಗ್ರ್ಯಾನ್ಯುಲರ್ ಲೇಯರ್, ಒಂದು ಕಾರ್ನಿಫೈಡ್ ಲೇಯರ್. So this is the base layer which is constantly producing new cells by mitosis. The new cells are pushed towards the surface. The dark pigment melanin is
ಪ್ರೊಡ್ಯೂಸ್ಡ್ ಹಿಯರ್. ಈ ನಾವು ಕಪ್ಪು ಸ್ಕಿನ್ ಅವರು, ಡಾರ್ಕ್ ಸ್ಕಿನ್ ಅವರಿಗೆ ಜಾಸ್ತಿ ಮೆಲನಿನ್ ಪಿಗ್ಮೆಂಟ್ ಇರುತ್ತೆ. ಆ ಮೆಲನಿನ್ ಪಿಗ್ಮೆಂಟು ಎಪಿಡರ್ಮಿಸ್ಗೆ 3 ಲೇಯರ್ಸ್. ದೇರ್ ಆರ್ 2 ಲೇಯರ್ಸ್ ಬೇಸಿಕಲಿ, ಒಂದು ಎಪಿಡರ್ಮಿಸ್, ಒಂದು ಡರ್ಮಿಸ್. ಆ ಎಪಿಡರ್ಮಿಸ್ ಅಲ್ಲಿ 3 ಭಾಗಗಳು, ಒಂದು ಕಾರ್ನಿಫೈಡ್ ಲೇಯರ್, ಒಂದು ಗ್ರಾನ್ಯುಲರ್ ಲೇಯರ್, ಒಂದು ಮಾಲ್ಪಿಜಿಯನ್ ಲೇಯರ್. ಈ ಮಾಲ್ಪಿಜಿಯನ್ ಲೇಯರ್ ಅಲ್ಲಿ ಹೊಸ ಸೆಲ್ಸ್ ಉತ್ಪತ್ತಿ ಆಗ್ತವೆ, ಮತ್ತೆ ಮೆಲನಿನ್ ಪಿಗ್ಮೆಂಟ್ ಇರೋದು ಈ ಲೇಯರ್ ಅಲ್ಲಿ. ಗ್ರಾನ್ಯುಲರ್ ಲೇಯರ್ ಇಸ್ ದ ಕೆರಾಟಿನ್ ಲೇಯರ್ ಅಂಡ್ ಕಾರ್ನಿಫೈಡ್ ಲೇಯರ್ ಇಸ್ ದ ಡೆಡ್ ಸ್ಕಿನ್ ಲೇಯರ್. ಲಾಸ್ಟ್ ಡೆಡ್ ಸ್ಕಿನ್ಸ್ ಎಲ್ಲ ಅಕ್ಯುಮುಲೇಟ್ ಆಗೋದು ಕಾರ್ನಿಫೈಡ್ ಲೇಯರ್ ಅಲ್ಲಿ. ಫಂಕ್ಷನ್ಸ್ ಆಫ್ ಸ್ಕಿನ್ ಮತ್ತೆ ನೋಡೋಣ. ಪ್ರಿವೆಂಟ್ಸ್ ಎಕ್ಸೆಸಿವ್ ಲಾಸ್ ಆಫ್ ವಾಟರ್, prevents entry of pathogens. Sebum oil keeps the skin intact, preventing from cracking. Sebum from sebaceous glands contain antimicrobials. Protection, basically ಏನು ಪ್ರೊಟೆಕ್ಷನ್ ಗೆ ಹೆಲ್ಪ್ ಆಗುತ್ತೆ. ಯಾವುದು ಫಂಕ್ಷನ್ಸ್ ಆಫ್ ಸ್ಕಿನ್ ಏನು ಪ್ರೊಟೆಕ್ಷನ್. ಇದೆಲ್ಲ ನೆನ್ಪಿಟ್ಕೋಬಹುದು, ಇಟ್ಕೊಳ್ಳಿಕ್ಕಿಲ್ಲ. ಆದರೆ ಮೇನ್ ಪಾಯಿಂಟ್ ಯಾವುದು, ಪ್ರೊಟೆಕ್ಷನ್ ಅನ್ನೋದು ನೆನ್ಪಿಟ್ಕೋಬೇಕು. ಇಟ್ ಪ್ರಿವೆಂಟ್ಸ್ ಎಕ್ಸೆಸಿವ್ ಲಾಸ್ ಆಫ್ ವಾಟರ್, it is antimicrobial, it is antiseptic, and melanin gives protection from damaging UV lights. Dermis and adipose tissue protect against mechanical injury. ಜೋರಾಗಿ ಹೊಡೆತ ಬಿದ್ದರೆ ಜಾಸ್ತಿ ಇಂಜುರಿ ಆಗಬಾರ್ದು ಅಂತೇಳಿ ಇಲ್ಲಿ ಥಿಕ್ ಆಗಿರೋ ಫ್ಯಾಟ್ ಲೇಯರ್ ಇರುತ್ತೆ, ಅದಕ್ಕೆ ಎಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಫಂಕ್ಷನ್ ಆಫ್ ಎ ಸ್ಕಿನ್. ನೆಕ್ಸ್ಟ್ ಫಂಕ್ಷನ್ ಯಾವುದು, ಸೆನ್ಸ್ ಆರ್ಗನ್. ಇಟ್ ಸೆಂಡ್ಸ್ ಇಂಪಲ್ಸಸ್, ಇಟ್ ಕಂಟೈನ್ಸ್ ಟಚ್, ಪೇನ್, ಪ್ರೆಷರ್. ಇಲ್ಲಿದೆ ನೋಡಿ, ಟಚ್, ಪ್ರೆಷರ್, ಪೇನ್, ಟೆಂಪರೇಚರ್ and temperature rise and decrease. These are the receptors present in the skin which helps in sense organ. Touch, pain, pressure, light touch and deep touch. Pain ಇದೆಲ್ಲ ಸೆನ್ಸೇಷನ್ ಆಗೋದು. ಫಸ್ಟ್ ಪ್ರೊಟೆಕ್ಷನ್, ನೆಕ್ಸ್ಟ್ ಸೆನ್ಸೇಷನ್. ನೆಕ್ಸ್ಟ್ ವಿಟಮಿನ್ ಡಿ ಪ್ರೊಡಕ್ಷನ್. ಈಗ ನಾವು ಒಂದು ಕಿಡ್ನಿ ಚಾಪ್ಟರ್ ಅಲ್ಲಿ ನೋಡಿರ್ಬೋದು, ಆಕ್ಟಿವ್ ಫಾರ್ಮ್ ಆಫ್ ವಿಟಮಿನ್ ಡಿ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಕಿಡ್ನಿ ಅಂತ ಹೇಳಿ. ಬಟ್ ಆಲ್ಸೋ ಆಕ್ಟಿವ್ ಫಾರ್ಮ್ ಆಫ್ ವಿಟಮಿನ್ ಡಿ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ದ ಸ್ಕಿನ್. ಅದಕ್ಕೆ ನೀವು ಕೇಳಿರ್ಬೋದು, ನಿಮ್ಮ ದೊಡ್ಡವರೆಲ್ಲ, ನಿಮ್ಮ ಮನೆಯ ಹಿರಿಯರೆಲ್ಲ ಹೇಳ್ತಿರ್ಬೋದು, ಬಿಸಿಲಿಗೆ ಹೋಗ್ಬೇಕು, ಬಿಸಿಲಿಗೆ ಹೋದ್ರೆ ಬೋನ್ಸ್ ಗ್ರೋತ್ ಚೆನ್ನಾಗತ್ತೆ ಅಂತ ನೀವು ಕೇಳಿರ್ಬೋದು. ಸೊ ಯಾಕೆ ಬಿಸಿಲಿಗೆ ಹೋಗ್ಬೇಕಂತ ಹೇಳ್ತಾರೆ, ವಿತ್ ದ ಹೆಲ್ಪ್ ಆಫ್ ಲೈಟ್ ಇಟ್ ಪ್ರೊಡ್ಯೂಸಸ್ ಏನು ವಿಟಮಿನ್ ಡಿ. ದೆನ್ ಎಕ್ಸ್ಕ್ರೀಷನ್, ಸ್ಕಿನ್ ಆಲ್ಸೋ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್. ದೇರ್ ಆರ್ many millions of sweat glands. Sweat glands also help in excretion. ದೇಹಕ್ಕೆ ಬೇಡವಾದ ಪದಾರ್ಥಗಳನ್ನ ಸ್ವಲ್ಪ ಮಟ್ಟಿಗೆ ಚರ್ಮದ ಮುಖಾಂತರ ಸ್ವೆಟ್ ಆಗಿ ಹೊರಗಡೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಸ್ ಇಟ್ ಹೆಲ್ಪ್ಸ್ ಇನ್ ಎನರ್ಜಿ ಸ್ಟೋರೇಜ್. ದೇರ್ ಇಸ್ ಅ ಲೇಯರ್ ಆಫ್ ಫ್ಯಾಟ್ ಸ್ಟೋರೇಜ್ ಕಾಲ್ಡ್ adipose tissue below the dermis of the skin and it helps as a energy storage. ಯಾವಾಗ ನಾವು ಊಟ ಸಿಗಲ್ಲ, ಆ ಎನರ್ಜಿ ಸ್ಟೋರೇಜ್ ಹೆಲ್ಪ್ ಆಗುತ್ತೆ. ಫ್ಯಾಟ್ ಆಲ್ಸೋ ಹೆಲ್ಪ್ ಇನ್ ಪುವರ್ ಕಂಡಕ್ಟರ್ ಆಫ್ ಹೀಟ್, so the skin acts as heat insulator. It also helps in insulation. Fat layer also helps in shock absorber against mechanical damage. Overall, skin is a homeostatic organ. Skin is called an organ. ನೆನ್ಪಿಟ್ಕೊಳ್ಳಿ, it is organ like digestive system, stomach ಯಾವ ತರ organ, liver ಯಾವ ತರ organ, skin is also considered as an organ. It is the largest organ in the body. So what are the functions of a skin? Protection, again, next sense organ, vitamin D production, excretion and energy storage. These are the functions of a skin. Then next topic ಯಾವುದು, sense of smell. This is a sense of smell. ಯಾವುದು, olfactory region is high up in the nasal cavity. Olfactory region ಅಂದ್ರೆ ಸ್ಮೆಲ್ಲಿನ ರೀಜನ್, ಇಟ್ ಈಸ್ ಹೈ ಅಪ್ ಇನ್ ದ ನೇಸಲ್ ಕ್ಯಾವಿಟಿ. ಈ ಮೂಗಿನ ಮೇಲ್ಗಡೆ ಭಾಗದಲ್ಲಿರುತ್ತೆ. ಅಲ್ಲಿ 20,000 ಬೇರೆ ಬೇರೆ ರಿಸೆಪ್ಟರ್ಸ್ ಗಳಿರ್ತವೆ. 20,000 ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಅಬೌಟ್ 50 ಪ್ರೈಮರಿ ಸ್ಮೆಲ್ ಕ್ವಾಲಿಟೀಸ್, ಬಟ್ ಇನ್ ಕಾಂಬಿನೇಷನ್ ದೇ ಕ್ಯಾನ್ ಪ್ರೊಡ್ಯೂಸ್ ಓವರ್ 3,000 ಡಿಫರೆಂಟ್ ಆರ್ಡರ್ಸ್. 50,000 ಬೇರೆ ಬೇರೆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುವಂತ ಕೆಪಾಸಿಟಿ ನಮ್ಗಿರುತ್ತೆ. ಒಟ್ಟ ಟೋಟಲಿ ಎಷ್ಟು ವಾಸನೆಗಳು, 3,000 ವಾಸನೆಗಳ, ಬೇರೆ ಬೇರೆ ವಾಸನೆಗಳನ್ನ ಕಂಡುಹಿಡಿಯುವಂತ ಶಕ್ತಿ ನಮ್ಮ ಮೂಗಿಂದಿರುತ್ತೆ. ನಮ್ಮ ನೋಸ್, ಆಲ್ಫ್ಯಾಕ್ಟರಿ ರೀಜನ್ ಆಫ್ ದ ನೋಸ್. ಪ್ರೊಲಾಂಗ್ ಎಕ್ಸ್ಪೋಜರ್ ಟು ಎ ಪರ್ಟಿಕ್ಯುಲರ್ ಕೆಮಿಕಲ್ ಕಾಸಸ್ ಫಟೀಗ್ ಆಫ್ ದಟ್ ಸೆನ್ಸೇಷನ್. ಅಂದ್ರೆ
ಬಹಳ ತನಕ ಅದೇ ಸ್ಮೆಲ್ ಬರ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಟ್ಟ ವಾಸನೆ ಇರುವಂತ ಜಾಗಕ್ಕೆ ಹೋದ್ರೆ ಫಸ್ಟ್ ಟೈಮ್ ಹೋದಾಗ ನಿಮ್ಮದು ಆಗಿ ಬರಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ರೆ ಏನಾಗತ್ತೆ, ನಮ್ಮ ಸೆನ್ಸರಿ ನೋಸ್, ನಮ್ಮ ಆಲ್ಫ್ಯಾಕ್ಷನ್ ಅದಕ್ಕೆ ಇಟ್ ಬಿಕಮ್ಸ್ ಅಡ್ಜಸ್ಟೆಡ್ ಟು ಇಟ್, ಬಿಕಾಸ್ ಆ ಸೆನ್ಸೇಷನ್ ಏನು ಫಟಿಗ್ ಆಗಿಬಿಡ್ತದೆ. ಸೊ ಇಟ್ ಗೆಟ್ಸ್ ಅಡ್ಜಸ್ಟೆಡ್. ಸೊ ದಿಸ್ ಈಸ್ ಹೌ 20,000 ರಿಸೆಪ್ಟರ್ಗಳು ಇರ್ತದೆ, 50 ಸ್ಮೆಲ್ ಕ್ವಾಲಿಟೀಸ್ 50 ಸ್ಮೆಲ್ ಕ್ವಾಲಿಟೀಸ್ ಇನ್ ಕಾಂಬಿನೇಷನ್ ಕ್ಯಾನ್ ಪ್ರೊಡ್ಯೂಸ್ 3,000 ಓಡರ್ಸ್. 3,000 ಬೇರೆ ಬೇರೆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುವಂತ ಕೆಪಾಸಿಟಿ ನಮ್ಮ ಮೂಗಿಂದು, ನಮ್ಮ ನೋಸಿಂದ ಇರುತ್ತೆ. ನೆಕ್ಸ್ಟ್, ಸೆನ್ಸ್ ಆಫ್ ಟೇಸ್ಟ್. ಟೇಸ್ಟ್ ಯಾವುದು? 4 ಟೇಸ್ಟ್ಗಳು, ಕ್ವಾಲಿಟಿಗಳು. ಪ್ರೈಮರಿ ಟೇಸ್ಟ್ ಕ್ವಾಲಿಟೀಸ್: ಬಿಟರ್, ಕಹಿ; ಸಾರ್, ಹುಳಿ; ಸಾಲ್ಟಿ, ಉಪ್ಪು; ಸ್ವೀಟ್, ಸಿಹಿ. These are the 4 senses. These are the 4 taste sensations. ಇನ್ನೊಂದು ನಾವು ಯುಮಾಮಿ ಅಂತ ಹೇಳ್ತೀವಿ. ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ. ಇದು ಯುಮಾಮಿ ಈಸ್ ದಿಸ್ ಟೇಸ್ಟ್ ವಿಚ್ ಗಿವ್ಸ್ ಪ್ಲೆಜರ್ ಬರುವಂತ ಟೇಸ್ಟ್. ಅದು ನಿಮ್ಗೆ ಗೊತ್ತಾಗಲ್ಲ, ಟೇಸ್ಟ್ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ದಿಸ್ ಇಸ್ ದ 5th ಟೇಸ್ಟ್. ಯು ಮೇ ಆರ್ ಮೇ ನಾಟ್ ರಿಮೆಂಬರ್. ಇಂಪಾರ್ಟೆಂಟ್ ಒನ್ಸ್ ಆರ್ ಬಿಟರ್, ಸಾರ್, ಸಾಲ್ಟಿ, ಸ್ವೀಟ್. ಈಗ ಕೆಲವೊಂದಿಷ್ಟು ಫುಡ್ ಐಟಮ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಹಾಕ್ತಾರೆ, ಅಜಿನೋಮೋಟೋ ಅಂತ. ನಿಮ್ಗೆ ಗೊತ್ತಿರ್ಬೋದು. ಅಜಿನೋಮೋಟೋ ಅಂತಂದ್ರೆ ಯಾವುದೇ ಫುಡ್ ಅಲ್ಲಿ ಅಜಿನೋಮೋಟೋ ನಾವು ಮಿಕ್ಸ್ ಮಾಡಿದ್ರೆ ಭಾರಿ ಟೇಸ್ಟಿ ಆಗತ್ತದು. ಅದು ತಿಂದ್ರೆ ಖುಷಿ ಆಗತ್ತೆ, ಪ್ಲೆಜರ್ ಸಿಗತ್ತೆ. ಅದು ಏನಂತ ನಮಗೆ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ. ಹುಳಿ ಇದೆಯೋ, ಉಪ್ಪು ಇದೆಯೋ, ಸ್ವೀಟ್ ಇದೆಯೋ, ಕಹಿ ಇದೆಯೋ ಗೊತ್ತಾಗಲ್ಲ. ಬಟ್ ಟೇಸ್ಟ್ ಮಾತ್ರ ಭಾರಿ ಆಗಿರತ್ತೆ. ಅದು ದ್ಯಾಟ್ ಅಜಿನೋಮೋಟೋ ಈಸ್ ಒನ್ ಆಫ್ ದ ವಿಚ್ ಗಿವ್ಸ್ ಪ್ಲೆಜರ್, ಯುಮಾಮಿ. ಆ ಟೇಸ್ಟ್ಗೆ ನಾವು ಯುಮಾಮಿ ಅಂತ ಹೇಳ್ತೀವಿ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಾರದೇ ಇರುವಂತ ಟೇಸ್ಟ್ ಅದು. ಮೋಸ್ಟ್ ಟೇಸ್ಟ್ಸ್ ಆರ್ ಕಾಂಬಿನೇಷನ್ ಆಫ್ ದೀಸ್. ನಿಮ್ಗೆ ಗೊತ್ತಿರ್ಬೋದು, ಹುಳಿ, ಸಿಹಿ, ಖಾರ, ಉಪ್ಪು, ಕಹಿ ಎಲ್ಲ ಮಿಕ್ಸ್ ಆಗಿ ಬೇರೆ ಬೇರೆ ಟೇಸ್ಟ್ಗಳನ್ನ ನಮ್ಮ ಬಾಡಿ, ನಮ್ಮ ಟಂಗ್, ನಮ್ಮ ನಾಲಿಗೆ ಅದನ್ನ ಸೆನ್ಸೇಷನ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ನಮ್ಮ ನಾಲಿಗೆ ಸೆನ್ಸೇಷನ್ ಮಾಡಲ್ಲ, ನಮ್ಮ ನಾಲಿಗೆ ಅದನ್ನ ಸೆನ್ಸ್ ಮಾಡಿ ಬ್ರೈನಿಗೆ ಅದನ್ನ ಡಿಟೆಕ್ಷನ್ ಮಾಡ್ಲಿಕ್ಕೆ ಕಳಿಸುತ್ತೆ. Taste buds are collected. There are about 10 in taste buds. Major group of taste buds in the tongue. Taste buds are present on the tongue's edges and the upper surface. ನೋಡೋಣ, ನೆಕ್ಸ್ಟ್ ಪಿಕ್ಚರ್ ತೋರಿಸ್ತೀನಿ. ಅಂದ್ರೆ ಟಂಗ್ಸ್ ಎಡ್ಜಸ್, ಈ ಎಡ್ಜ್ಗಳಲ್ಲಿ ಮತ್ತೆ ಅಪ್ಪರ್ ಸರ್ಫೇಸ್ ಮೇಲೆ ಟೇಸ್ಟ್ ಬಡ್ಸ್ ಇರ್ತವೆ, ಕೆಳಗಡೆ ಟೇಸ್ಟ್ ಬಡ್ ಇರಲ್ಲ. ಟೇಸ್ಟ್ ಬಡ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಆನ್ ದ ಸಾಫ್ಟ್ ಪ್ಯಾಲೆಟ್ ಆನ್ ದ ಬ್ಯಾಕ್ ಆಫ್ ಫ್ಯಾರಿಂಗ್ಸ್. ಈ ಮೇಲೆ ಸಾಫ್ಟ್ ಪ್ಯಾಲೆಟ್ ಮತ್ತೆ ಫ್ಯಾರಿಂಗ್ಸ್ ಗಂಟಲ್ದವರೆಗೂ ಟೇಸ್ಟ್ ಬಡ್ಸ್ ಇರ್ತವೆ. Certain regions of tongue are more sensitive to particular primary taste. ಅಂದ್ರೆ ನೆಕ್ಸ್ಟ್ ಸ್ಲೈಡ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ certain regions are more sensitive to certain taste. ಈಗ ನಾಲಿಗೆ ತುದಿ ಸ್ವೀಟ್, ಸೈಡ್ ಸಾಲ್ಟ್, ಸ್ವಲ್ಪ ಹಿಂದ್ಗಡೆ ಹುಳಿ, ಸಾರ್, ಪೂರ್ತಿ ಹಿಂದ್ಗಡೆ ಬಿಟರ್, ಕಹಿ. ಸೊ ದೀಸ್ ಆರ್ ದ ಏರಿಯಾಸ್ ವೇರ್ ಟೇಸ್ಟ್ ಸೆನ್ಸೇಷನ್ ಇಸ್ ಹ್ಯಾಪನ್ಸ್. and this you will have to remember. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಇದನ್ನ ಈ ತರ ನಿಮಗೆ ಟಂಗ್ ಪಿಕ್ಚರ್ ತೆಗಿಲಿಕ್ಕೆ ಬರಬೇಕು. ಯಾವ್ಯಾವ ಟೇಸ್ಟ್ ಸೆನ್ಸೇಷನ್ ನಮ್ಮ ಬಾಡಿಲಿ ಇರ್ತಾವೆ ಅದನ್ನ ಗೊತ್ತಾಗಬೇಕು. ಆಮೇಲೆ ಟಂಗಿನ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಟೇಸ್ಟ್ ಸೆನ್ಸೇಷನ್, ಮತ್ತೆ ಟಂಗ್ ಸ್ಟ್ರಕ್ಚರ್. ದಿಸ್ is the structure of the tongue and these are the taste buds. There are 10 different groups of taste buds. This is all about sensory system. ಸೆನ್ಸರಿ ಸಿಸ್ಟಮ್ ಅನ್ನ ಇನ್ ಡಿಟೇಲ್ ಆಗಿ ನಾವು ನೋಡಿದೀವಿ. ಯಾವ್ಯಾವ ಕ್ವಶನ್ ಬರ್ತವೆ, ಮೇನ್ ಆಗಿ ಡ್ರಾ ಎ ನೀಟ್ ಸ್ಟ್ರಕ್ಚರ್ ಆಫ್ ದ ಐ ಬರುತ್ತೆ, ಮೆಕ್ಯಾನಿಸಮ್ ಆಫ್ ವಿಷನ್ ಬರುತ್ತೆ, ವಾಟ್ ಆರ್ ದ ಫಂಕ್ಷನ್ಸ್, ನೇಮ್ ದ ಫಂಕ್ಷನ್ಸ್ ಆಫ್ ಇಯರ್ ಅಂತ ಬರುತ್ತೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಕಿನ್ ಅಂತ ಬರುತ್ತೆ. ಸೊ ಅಂಡ್ ಟೇಸ್ಟ್ ಸೆನ್ಸೇಷನ್ ಯಾವ್ಯಾವ, ನೇಮ್ ದ ಟೇಸ್ಟ್ ಸೆನ್ಸೇಷನ್. ದೀಸ್ ಆರ್ ದ ಕ್ವಶನ್ಸ್ ವಿಚ್ ಕಮ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವಿಚ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಥ್ಯಾಂಕ್ ಯು.